ಎಲ್ಲರಿಗೂ ವೈಕುಂಠ ಏಕಾದಶಿಯ ಶುಭಾಶಯಗಳನ್ನು ಕೋರುತ್ತಾ, ಈ ವೈಕುಂಠ ಏಕಾದಶಿ ಎಂದರೇನು? ಇದನ್ನು ಏಕೆ ಆಚರಿಸುತ್ತಾರೆ? ಇದರ ಹಿಂದಿನ ಪೌರಾಣಿಕ ಕಥೆ ಏನು? ಇವೆಲ್ಲವನ್ನು ನಮ್ಮ ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ. ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ಏಕಾದಶಿ ದಿನವನ್ನು ನಾವು ವೈಕುಂಠ ಏಕಾದಶಿ ಎಂದು ಕರೆಯುತ್ತೇವೆ. ಈ ದಿನವನ್ನು ವಿಶೇಷವಾಗಿ ಶ್ರೀ ಮಹಾವಿಷ್ಣು ಮತ್ತು ಶ್ರೀಮನ್ನಾರಾಯಣರ ಅವತಾರಗಳ ಆರಾಧನೆಗೆ ಮೀಸಲಾಗಿರಿಸಲಾಗಿದೆ. ಈ ವೈಕುಂಠ ಏಕಾದಶಿ ಆಚರಣೆಯ ಹಿಂದಿನ ಪೌರಾಣಿಕ ಕಥೆಯನ್ನು ನೋಡೋದಾದ್ರೆ, ಒಮ್ಮೆ ಮೂರಾಸುರ ಎಂಬ ಅಸುರನು ದೇವಲೋಕವನ್ನು ಆಕ್ರಮಿಸಿ ದೇವತೆಗಳನ್ನು ಕಾಡುತ್ತಾನೆ. ಎಲ್ಲ ದೇವತೆಗಳು ಸಹಾಯಕ್ಕಾಗಿ ಶ್ರೀ ಮಹಾವಿಷ್ಣುವನ್ನು ಬೇಡುತ್ತಾರೆ. ಶ್ರೀ ಮಹಾವಿಷ್ಣುವು ಮೂರಾಸುರನೊಂದಿಗೆ ಸಾವಿರಾರು ವರ್ಷಗಳ ಕಾಲ ಯುದ್ಧ ನಡೆಸುತ್ತಾರೆ. ಯುದ್ಧವನ್ನು ಮಾಡಿ ದಣಿದಿದ್ದ ಶ್ರೀ ಮಹಾವಿಷ್ಣುವು ವಿಶ್ರಾಂತಿ ಪಡೆಯಲು ಬದರಿಕಾಶ್ರಮದ ಒಂದು ಗುಹೆಯನ್ನು ಹುಕ್ಕು ನಿದ್ರಿಸುತ್ತಾರೆ. ಈ ವೇಳೆ ಮೂರಾಸುರನು ವಿಷ್ಣುವನ್ನು ಸಂಹರಿಸಲು ಗುಹೆಯೊಳಗೆ ಪ್ರವೇಶಿಸುತ್ತಾನೆ. ಈ ಸಂದರ್ಭದಲ್ಲಿ ವಿಷ್ಣುವು ನಿದ್ರೆಯಲ್ಲಿದ್ದ ಕಾರಣ ಅವರ ದೇಹದಿಂದ ಒಂದು ದಿವ್ಯ ಶಕ್ತಿಯ ರೂಪವೊಂದು ಪ್ರತ್ಯಕ್ಷವಾಗಿ ಮೂರಾಸುರನನ್ನು ಸಂಹಾರ ಮಾಡುತ್ತದೆ. ಈ ದಿವ್ಯ ಶಕ್ತಿಯೇ ಏಕಾದಶಿ ದೇವಿ. ಮಹಾವಿಷ್ಣು ಈ ದಿವ್ಯ ಏಕಾದಶಿ ದೇವಿಗೆ ಮೂರಾಸುರನನ್ನು ಸಂಹರಿಸಿದ ಕಾರಣ ವರವೊಂದನ್ನು ನೀಡುತ್ತಾರೆ. ಅದೇನೆಂದರೆ, ಯಾರು ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ಏಕಾದಶಿಯ ದಿನ ಶ್ರದ್ಧಾಭಕ್ತಿಯಿಂದ ಉಪವಾಸವನ್ನು ಆಚರಿಸುತ್ತಾರೋ ಅವರು ಈ ಏಕಾದಶಿ ದೇವಿ ಕೃಪೆಯಿಂದ ವೈಕುಂಠವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಾರೆ ಎಂದು ವರ ನೀಡಿದ ಆ ದಿನವೇ ವೈಕುಂಠ ಏಕಾದಶಿ ಎಂಬ ಹೆಸರಿನಿಂದ ಪ್ರಸಿದ್ಧವಾಯಿತು ಎಂದು ವಿಷ್ಣು ಪುರಾಣದಲ್ಲಿ ಇದರ ಬಗ್ಗೆ ಉಲ್ಲೇಖಿಸಲಾಗಿದೆ. ಇನ್ನು ಈ ದಿನದಂದು ಆಚರಿಸುವ ವೈಕುಂಠ ದ್ವಾರ ಪ್ರವೇಶ ಮತ್ತು ಅದರ ಮಹತ್ವವನ್ನು ತಿಳಿಯೋಣ. ಈ ದಿನದಂದು ಶ್ರೀ ಮಹಾವಿಷ್ಣುವಿನ ವೈಕುಂಠ ದ್ವಾರಗಳು ತೆರೆದಿರುತ್ತವೆ ಎಂಬ ನಂಬಿಕೆ ಇದೆ. ವಿಷ್ಣುವಿನ ಕೆಲವು ದೇವಸ್ಥಾನಗಳಲ್ಲಿ ವಿಶೇಷವಾದ ವೈಕುಂಠ ದ್ವಾರ ಸೇವೆಯನ್ನು ನಡೆಸಲಾಗುತ್ತದೆ. ಈ ದ್ವಾರದಿಂದ ಪ್ರವೇಶಿಸುವುದು ಪಾಪ ವಿನಾಶ ಮತ್ತು ಮೋಕ್ಷ ಪ್ರಾಪ್ತಿಗೆ ಕಾರಣವೆಂದು ನಂಬಲಾಗುತ್ತದೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಕಥಾಮಂಥನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.